ಮಾರ್ನಿಂಗ್ ವೆದರ್ ಎಷ್ಟು ಕೂಲಾಗಿರುತ್ತೆ ಅಲ್ವಾ. ಹಾಯ್, ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಮಾರ್ನಿಂಗ್ ಎದ್ದು ಟೀ ಎಲ್ಲ ಕುಡ್ಕೊಂಡು ಹಾಗೆ ಸುಮ್ಮನೆ ಒಂದು ರೌಂಡ್ ಹೊಡಿವ ಅಂತ ಹೇಳಿ ಬೆಂಡೆಕಾಯಿ ಆಗಿದೆ ಅಂತ ಅಮ್ಮ ಹೇಳಿದ್ರ. ಸೊ ಬೆಂಡೆಕಾಯಿ ಎಲ್ಲ ನೋಡ್ಕೊಂಬರುವ ಅಂಥೇಳಿ ತೋಟದ ಕಡೆ ಹೊರಟೆ. ನಮ್ಮ ಮನೆಯಲ್ಲಿ ಬೆಳೆದಿರೋದಂದರೆ ನಮಗೆ ಒಂಥರ ಖುಷಿನೇ ಬೇರೆ ಅಲ್ವಾ. ಹಾಗೆ ಈ ಕಡೆ ಮೀಟರ್ ಅಲಸಂದೆ ಆಗಿತ್ತು, ಅದನ್ನು ಕೊಯ್ಯುವ ಅಂಥೇಳಿ ಕೊಯ್ತಾ ಇದ್ದೆ. ತುಂಬ ಉದ್ದಕ್ಕಿರುತ್ತೆ ಮಾತ್ರ ಮೀಟರ್ ಅಲಸಂದೆ. ಹಾಗೆ ಈ ಕಡೆ ಬಂದು ನೋಡಬೇಕಾದ್ರೆ ಅಪ್ಪ ಮಾಡ್ತಾಯಿದ್ರು. ಏನು ಮಾಡ್ತಿದ್ದೀರಾ ಅಂದರೆ ಮಂಗಗಳು ಬಂದಿದೆ ಅಂತ ಪಟಾಕಿ ಹಚ್ಚಿ ಓಡಿಸ್ತಾಯಿದ್ರು. ಹಾಗೆ ಮನೆ ಒಳಗಡೆ ಬಂದು ನೋಡಿದರೆ ಮಗಳದ್ದು ಕಥೆನೇ ಬೇರೆ. ಮೆಹಂದಿ ಹಚ್ತಾ ಇದ್ದಾಳೆ. ಯಾವ ರೇಂಜಿಗೆ ಹಚ್ಚುತ್ತಿದ್ದಾಳೆ ಅಂದರೆ ನೋಡಿ, ಈ ಥರ ಮೆತ್ತಿ ಹಚ್ಚುತ್ತಿದ್ದಾಳೆ. ಹಾಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಅಲಸಂದೆ ಪಲ್ಯ ಮಾಡಿದ್ರಾ. ಅಲಸಂದೆ ಪಲ್ಯಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋದಂದರೆ ನಂಗೆ ತುಂಬಾ ಇಷ್ಟ. ಹಾಗೆ ಊಟ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ನಿದ್ದೆ ಹೊಡೆದೆ. ಹಾಗೆ ಸಂಜೆ ಎದ್ದು ನೋಡಬೇಕಾದ್ರೆ ಅಮ್ಮ ಕಿಚ್ಚ ಹಾಕಿದ್ರ. ಸ್ನಾನ ಎಲ್ಲ ಮಾಡ್ಕೊಂಡು ಈ ಕಡೆ ಬರಬೇಕಾದ್ರೆ ಅಮ್ಮ ಪುಂಡಿ ಮಾಡ್ತಾಯಿದ್ರು. ಏನಕ್ಕೆ ಅಂತ ಕೇಳಿದ್ದಕ್ಕೆ ಇದು ಸೇಮಿಗೆ ಹಿಟ್ಟು ಮಾಡುವ ಅಂಥೇಳಿ. ಸೇಮಿಗೆ ಹಿಟ್ಟಿಗೆ ನಾಟಿ ಕೋಳಿ ಸಾರು, ವಾವ್, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ಲ. ಹಾಗೆ ಈ ಕಡೆ ನೋಡಬೇಕಾದ್ರೆ ಮಕ್ಕಳೇನೋ ಮಾಡ್ತಾಯಿದ್ರು. ಏನು ಮಾಡ್ತಿದ್ದೀರಾ ಅಂದರೆ ಈ ಥರ ಎಲ್ಲ ತಿಂಡಿನೆಲ್ಲ ಚಲ್ಲಾಪಿಲ್ಲಿ ಹಾಕಿ ಹೀಗೆ ಆಟ ಆಡ್ತಾಯಿದ್ರು. ದೀಪಾವಳಿ ಟೈಮ್ ಅಲ್ವಾ. ಸೊ ನಮ್ಮ ಮನೇಲಿ ಫುಲ್ಲು ಸೆಲೆಬ್ರೇಷನ್ ಜೋರಾಗಿತ್ತು. ರಜೆ ಎಲ್ಲ ಇರಬೇಕಾದ್ರೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ ಯಾವಾಗಲೂ. ಪ್ರತಿ ವರ್ಷದಂದು ಈ ವರ್ಷವೂ ಜೋರಾಗಿ ಹಬ್ಬ ಆಚರಿಸಿದ್ವಿ. ಫುಲ್ ಖುಷಿ ಆಯಿತು ನನಗೆ, ಪಟಾಕಿ ಹಚ್ಕೊಂಡು ಈ ಥರ ಎಲ್ಲ. ಸೊ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರಿ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.